ವಿಜಯಪುರದ ಲಚ್ಯಾಣ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದಿರುವಂತಹ 2 ವರ್ಷದ ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಕೊನೆಯ ಹಂತದಲ್ಲಿದೆ. ಕೆಲವೇ ಕ್ಷಣದಲ್ಲಿ ಆ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಗ್ದೋಗುತ್ತೆ ಅಂತ. ಆದರೆ ಯಾವ ಇಂಟೆನ್ಷನ್ನಲ್ಲಿ ಆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ, ಆ ಮಗುವಿನ ರಕ್ಷಣೆ ಆಗಬೇಕು ಅನ್ನೋದು, ಆ ಇಂಟೆನ್ಷನ್ ಈಡೇರಲಿ ಅನ್ನೋದು ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇರುವಂಥದ್ದು. ಆದರೆ ಒಂದು ಸ್ವಲ್ಪ ವೈದ್ಯಕೀಯವಾಗಿಯೂ ಕೂಡ ನಾವು ಯೋಚನೆ ಮಾಡಿದಾಗ ಅಥವಾ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಮಗು ಬದುಕಿರುವಂತಹ ಚಾನ್ಸಸ್ ಎಷ್ಟಿರಬಹುದು ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮಲ್ಲಿ ಕಾಡುತ್ತೆ. ಕಾರಣ ಏನು ಅಂತಂದರೆ, ಸುಮಾರು 16 ಗಂಟೆ ಕಳೀತಾ ಬಂತು. ಆ ಮಗು ಈ ಬೋರ್ವೆಲ್ನಲ್ಲಿ ಬಿದ್ದಿದೆ. ಬೋರ್ವೆಲ್ನಲ್ಲಿ ತಲೆ ಕೆಳಗಾಗಿ ಮಗು ಬಿದ್ದಿದೆ. ಹೀಗಿದ್ರೂ ಕೂಡ ಬೆಳಗಿನ ಜಾವ 7-7:30ವರೆಗೂ ಮಗುವಿನ ಆ ಮೂಮೆಂಟ್ಸ್ ಆ್ಯಕ್ಟಿವ್ ಆಗಿತ್ತು. ಅದಾದ ನಂತರ ಮಗು ತನ್ನ ಕಾಲುಗಳನ್ನು ಮೂಮೆಂಟ್ ಮಾಡ್ತಾ ಇತ್ತು. ಆ ಕಾಲುಗಳನ್ನು ಮೂಮೆಂಟ್ ಮಾಡ್ತಾ ಇರೋದ್ರಿಂದಲೇ ಈ ಮಗು ಹುಷಾರಾಗಿದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ. ಆದರೆ ಈಗ ಮಗುವಿನ ಮೂಮೆಂಟ್ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಸ್ವಲ್ಪ ಆತಂಕಕಾರಿ ಸುದ್ದಿ. ಆದರೆ ಸೈಂಟಿಫಿಕ್ಲಿ ಮಾತಾಡೋದಾದರೆ, ವೈದ್ಯಕೀಯವಾಗಿ ನಾವು ಮಾತಾಡೋದಾದರೆ, ಸುಮಾರು 16 ಗಂಟೆ ಅನ್ನ ಇಲ್ಲ, ನೀರಿಲ್ಲ, ಅಲ್ಲಿ ಆಕ್ಸಿಜನ್ ಏನೋ ಪೂರೈಕೆ ಮಾಡೋ ಕೆಲಸ ಮಾಡ್ತಿದ್ದಾರೆ ಆ ಪೈಪ್ಸ್ಗಳ ಮೂಲಕ. ಆದರೆ ಆ ಮಗು ಉಸಿರಾಡುವಂತಹ ಜಾಗದಲ್ಲಿ ಆ ಆಕ್ಸಿಜನ್ನ ವ್ಯವಸ್ಥೆ ಇದೆಯಾ, ಅಲ್ಲಿ ಹೋಗಿದೆಯಾ, ಅಥವಾ ಅಲ್ಲೇನಾದರೂ ಮಣ್ಣಲ್ಲಿ ಸಿಕ್ಕಾಕೊಂಡಿದೆಯಾ? ಇಂತಹ ಸಾಲು ಸಾಲು ಪ್ರಶ್ನೆಗಳು ಇನ್ನಷ್ಟು ಆತಂಕವನ್ನು, ಇನ್ನಷ್ಟು ದುಗುಡವನ್ನು, ಇನ್ನಷ್ಟು ಭಯವನ್ನು ಹೆಚ್ಚು ಮಾಡುತ್ತೆ. ರಕ್ಷಣಾ ಕಾರ್ಯಾಚರಣೆ ಕೊನೆ ಹಂತದಲ್ಲಿದೆ. ಕೊನೆ ಹಂತದ ರಕ್ಷಣಾ ಕಾರ್ಯಾಚರಣೆಯನ್ನು ತುಂಬಾ ನಾಜೂಕಾಗಿ ಅಲ್ಲಿ ಮಾಡಬೇಕಾಗತ್ತೆ. ರಾತ್ರಿಯಿಂದಲೇ ಆ ಸಾತ್ವಿಕ್ನ ಕುಟುಂಬಸ್ಥರು, ಅಜ್ಜಿ, ತಾತ, ಅಮ್ಮ, ಅಪ್ಪ, ಅವರ ಸಂಬಂಧಿಕರು, ಮನೆಯ ನೆರೆಹೊರೆಯವರು, ಊರಿನವರು ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಈ ಸಾತ್ವಿಕ್ ಬದುಕಿ ಬರಲಿ ಅಂತ. ಆದರೆ ಮನೆಯಲ್ಲಿ ಆಟವಾಡ್ತಾ ಪ್ರೀತಿಯಿಂದ ಮುದ್ದಾಗಿ ಬೆಳೀತಾ ಇದ್ದಂತಹ ಮಗು ಮುದ್ದಾಗಿ ತನ್ನ ಆಟದ ಮೂಲಕ, ನಗುವಿನ ಮೂಲಕ ಆ ಮನೆಯಲ್ಲಿರುವಂತಹ ಪೋಷಕರ ಜೊತೆ ಇರ್ತಾ ಇದ್ದಂತಹ ಮಗು ಈ ರೀತಿ ಈ ಬೋರ್ವೆಲ್ನಲ್ಲಿ ಮುಗುಚಿ ಬಿದ್ದಿದೆ, ತಲೆ ಕೆಳಕಾಗಿ ಬಿದ್ದಿದೆ. ಒಂದು ರಾತ್ರಿ ಕಳೆದು ಮತ್ತೊಂದು ಹಗಲು ಶುರುವಾಗಿದೆ. ಇಷ್ಟಿದ್ರೂ ಕೂಡ ಆ ಮಗು ಹೊರಗಡೆ ಬಂದಿಲ್ಲ. ಬದುಕಿದೆಯೋ ಇಲ್ವೋ ಅನ್ನುವಂತಹ ದುಗುಡ, ಆತಂಕ, ಪ್ರಶ್ನೆ, ಚಡಪಡಿಕೆ ಎಲ್ಲವೂ ಕೂಡ ಅಲ್ಲಿರುವಂತಹ ಜನರಲ್ಲೂ ಕೂಡ ಇದೆ. ಸೊ ಸ್ಥಳಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರಾಗಿರಬಹುದು ಅಥವಾ ಸ್ಥಳದಲ್ಲಿ ಇರುವಂತಹ ಪೋಷಕರನ್ನು ಕರೆಸಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿ ಅವ್ರನ್ನ ಮಾತನಾಡಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸೊ ಅಲ್ಲಿ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಎದುರಾಗಿದೆ, ಆ ಸಮಸ್ಯೆ ಏನಾದರೂ ಕ್ರಿಟಿಕಲ್ ಇದ್ದರೆ ಮಗುವಿಗೆ ಹರ್ಟ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂತಹ ಇನ್ಫಾರ್ಮೇಷನ್ನ ಮಗುವಿನ ಪೋಷಕರಿಗೆ ಅಲ್ಲಿ ಆಫೀಸರ್ಸ್ ತಿಳಿಸುವಂತಹ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಈ ರೆಸ್ಕ್ಯೂ ಟೀಮ್ನ ಲೀಡ್ ಮಾಡುವಂತಹ ಸೀನಿಯರ್ ಹೈಯರ್ ಆಫೀಸರ್ಸ್ಗಳಿದ್ದಾರೆ. ಈ ಸಿಚುವೇಶನ್ನ ತುಂಬಾ ಕ್ಲಿಯರ್ ಆಗಿ ಆ ಪೋಷಕರ ಸಮ್ಮುಖದಲ್ಲೇ ಅವ್ರನ್ನ ಕನ್ವೆ ಮಾಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಅದು ಯಾವುದೇ ಒಂದು ಸರ್ಜರಿ ಆಗಿರಬಹುದು ಅಥವಾ ಆಪರೇಷನ್ ಆಗಿರ್ಬೋದು ಅಥವಾ ರೆಸ್ಕ್ಯೂ ಕಾರ್ಯ ಆಗಿರಬಹುದು. ಆ ರೆಸ್ಕ್ಯೂ ಕಾರ್ಯ ಹೇಗಾಗ್ತಾ ಇದೆ, ಆ ಆಪರೇಷನ್ಸ್ಗಳು ಹೇಗಾಗ್ತಾ ಇವೆ ಅನ್ನುವಂಥ ಇನ್ಫಾರ್ಮೇಷನ್ನ ಕುಟುಂಬಸ್ಥರಿಗೆ ಅಗತ್ಯವಾಗಿ ನೀಡಬೇಕಾಗುತ್ತೆ. ಆ ರೆಸ್ಕ್ಯೂ ಕಾರ್ಯವನ್ನು ಲೀಡ್ ಮಾಡ್ತಾ ಇರುವಂತಹ ಆಫೀಸರ್ನ ಮೊದಲ ಕರ್ತವ್ಯ, ಅದು ಆದ್ಯ ಕರ್ತವ್ಯ. ಸೊ ಹಾಗಾಗಿ ಆ ಮಗು ಸಾತ್ವಿಕ್ನ ತಂದೆ ಸತೀಶ್ ಅವರನ್ನು ಸ್ಥಳದಲ್ಲೇ ಇರಿಸಿಕೊಂಡು ಪ್ರಾಸ್ ಆ್ಯಂಡ್ ಕಾನ್ಸನ್ನು ಅಲ್ಲಿ ವಿವರಿಸ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಈ ಭಾಗದಿಂದ ರಂಧ್ರ ಕೊರೆದ್ರೆ ಮಗುವನ್ನು ಹೊರಗಡೆ ತೆಗೆಯುವಂತಹ ಚಾನ್ಸಸ್ ಎಷ್ಟಿದೆ, ಬೇರೆ ಭಾಗದಿಂದ ಈ ರಂಧ್ರವನ್ನು ಕೊರೆದ್ರೆ ಮಗುವನ್ನು ಹೊರಗಡೆ ತೆಗೆಯುವಂತಹ ಚಾನ್ಸಸ್ ಎಷ್ಟಿದೆ, ಇಷ್ಟೊತ್ತು ಅವರು ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಯಾವೆಲ್ಲ ಸಮಸ್ಯೆಗಳು ಈ ರೆಸ್ಕ್ಯೂ ತಂಡಕ್ಕೆ ಎದುರಾಗ್ತಾ ಇದೆ, ಅಥವಾ ಈ ಮಾರ್ಗವನ್ನು ಹೊರತುಪಡಿಸಿ ಬೇರೆ ಇನ್ಯಾವುದಾದ್ರೂ ಮಾರ್ಗದ ಮೂಲಕ ಆ ಮಗುವನ್ನು ಹೊರಗಡೆ ತೆಗಿಬೇಕಾ? ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಗಳಾಗಿವೆ, ಉಳಿದಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಬೆಳಗ್ಗೆ ನಿಮಗೂ ಅನ್ನಿಸ್ಬೋದು, 7 ಗಂಟೆಯಿಂದ ಕೆಲವೇ ಕ್ಷಣದಲ್ಲಿ ಮಗುವನ್ನು ರೆಸ್ಕ್ಯೂ ಮಾಡ್ತಾರೆ, ಮಗುವನ್ನು ಹೊರ ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 2 ಗಂಟೆ ಮೇಲಾಯಿತು, ಇನ್ನೂ ಕೂಡ ಮಗು ಹೊರಗಡೆ ಬಂದಿಲ್ವಲ್ಲ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡಬಹುದು. ಆ ಪ್ರಶ್ನೆಯೊಂದಿಗೆ
ಅಲ್ಲಿರುವಂತಹ ರೆಸ್ಕ್ಯೂ ತಂಡ ಉತ್ತರ ಹುಡುಕುವಂಥ ಕೆಲಸ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ ಬೆಳಿಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಕೆಲವು ಸೆಂಟಿಮೀಟರ್ಸ್ಗಳು ಇದೆ ಅನ್ನುವಂಥ ಇನ್ಫಾರ್ಮೇಷನ್ನ ಅಲ್ಲಿರುವಂತಹ ಆ ರೆಸ್ಕ್ಯೂ ಮಾಡ್ತಾ ಇರುವಂತಹ ಸಿಬ್ಬಂದಿನೇ ನೀಡಿದರು. ಆದರೆ ಇಷ್ಟೊಂದು ತಡವಾಗ್ತಾ ಇದೆಯಂತಂದರೆ ಆ ಮಗುವನ್ನು ಒಂದು ಸುರಕ್ಷಿತವಾಗಿ ಮೇಲೆ ತರಬೇಕು, ಆ ಮಗುವಿಗೆ ಏನೂ ಹಾನಿಯಾಗದಂತೆ ನೋಡ್ಕೊಳ್ಬೇಕು, ಆ ಮಗುವಿನ ಮೇಲೆ ಕಲ್ಲು ಬಂಡೆ ಆಗಿರಬಹುದು, ಮಣ್ಣಾಗಿರಬಹುದು ಬೀಳದಂಗೆ ನೋಡ್ಕೋಬೇಕು. ಮತ್ತೊಂದು ಕಡೆ ಆ ಮಗು ತಲೆ ಕೆಳಗಾಗಿ ಬಿದ್ದಿರೋದ್ರಿಂದ ಆ ಮಗುವಿನ ತಲೆಭಾಗದಿಂದಲೇ ಇವರು ರಂಧ್ರ ಕೊರೆಯುವಂತಹ ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಯಾವುದೇ ಹಾನಿ ಆಗಬಾರ್ದು ಆ ಮಗುವಿನ ಶರೀರಕ್ಕೆ, ಆ ಮಗುವಿನ ತಲೆಗೆ ಅನ್ನುವಂತಹ ಟಾಸ್ಕ್, ದೊಡ್ಡ ಟೆನ್ಷನ್ ಈ ರೆಸ್ಕ್ಯೂ ತಂಡಕ್ಕಿದೆ. ಸೊ ಹಾಗಾಗಿ ಆ ರೆಸ್ಕ್ಯೂ ಕಾರ್ಯವನ್ನು ನಿಧಾನವಾಗಿ ಮಾಡ್ತಿದ್ದಾರೆ. ಇಷ್ಟೊತ್ತರೂ ಅಲ್ಲಿ ರಂಧ್ರ ಕೊರೆದ್ರೂ ಕೂಡ ಆ ಮಗು ಇರುವಂತಹ ಸ್ಪಾಟಿಗೆ ತಲುಪೋದಕ್ಕೆ ಸಾಧ್ಯ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಈ ಸಿಬ್ಬಂದಿ ರೆಸ್ಕ್ಯೂ ತಂಡ ಮಾಹಿತಿ ಕೊಟ್ಟ ನಂತರವೇ ಇದಕ್ಕೊಂದು ಸ್ಪಷ್ಟ ಚಿತ್ರಣ, ಸ್ಪಷ್ಟ ಉತ್ತರ ಸಿಗಬಹುದು. ಇನ್ನು ಸಾತ್ವಿಕ್ ಅವ್ರನ್ನ ಕಾಣೋದಕ್ಕೆ ಕುಟುಂಬಸ್ಥರು ಕೂಡ ಕಾತರರಾಗಿದ್ದಾರೆ. ಹೇಗಾದ್ರೂ ಮಾಡಿ ಬದುಕಿ ಬರಲಿ ಅನ್ನುವಂತಹ ಒಂದು ಸಣ್ಣ ಆಶಾಭಾವನೆ, ಹಂಬಲ, ಆಸೆ, ತುಡಿತ ಆ ತಾಯಿಯಲ್ಲಿ ಗಮನಿಸಬಹುದು. ನಮ್ಮ ಇಬ್ಬರು ಪ್ರತಿನಿಧಿಗಳು ಈ ಘಟನೆ ಆದಾಗಿನಿಂದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಸಾತ್ವಿಕ್ನ ತಂದೆ ಸತೀಶ್ರನ್ನ ನಮ್ಮ ಪ್ರತಿನಿಧಿ ರಾಚಪ್ಪ ಮಾತನಾಡಿಸಿದ್ದಾರೆ. ಅವರ ಟೆನ್ಷನ್ ಏನು, ಅವರ ದುಗುಡ ಏನು, ನಿನ್ನೆ ಸಂಜೆ 5ರಿಂದ 6 ಗಂಟೆ ಸುಮಾರಿಗೆ ಏನೆಲ್ಲ ಆಯಿತು ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ. 2 ವರ್ಷದ ಸಾತ್ವಿಕ ಕೊಳವೆ ಬಾವಿಯಲ್ಲಿ ಏನು ಬಿದ್ದಿರೋ ಪ್ರಕರಣ ಈಗ ಕೊನೆ ಹಂತದ ಒಂದು ಕಾರ್ಯಾಚರಣೆ ನಡೀತದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಾತ್ವಿಕರ ತಂದೆ ಆಗಿರ್ತಕ್ಕಂಥ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಕಳೆದ 14 ಗಂಟೆ ಆಗಲಿಕ್ಕೆ ಬಂತು, ಕಾರ್ಯಾಚರಣೆ ನಡೀತಿದೆ. ಯಾವ ರೀತಿ ಘಟನೆ ಆಯಿತು ಏನೋ? ಸಾಯಂಕಾಲ 6 ಗಂಟೆ ಬಿದ್ದಾನೆ ಸರ್. ಅವನು 6 ಗಂಟೆ ಬಿದ್ದಾಗ 6:30 ಮಟ್ಟ ಬಂದಾರ ಸರ್. ಎಲ್ಲರೂ ಸಿಬ್ಬಂದಿಗಳು ವರ್ಗಗಳು ಎಲ್ಲರೂ ಬಂದಾರ ಸರ್. ಎಲ್ಲರೂ ಸತತ ಪ್ರಯತ್ನ ಮಾಡ್ತಾಯಿದ್ದಾರೆ ಸರ್. ಇವಾಗ ಇನ್ನೊಂದು ಓವರ್ ಆಗುತ್ತೆ ಅಂತ ಹೇಳುತ್ತೆ ಸರ್. ಈಗಿನ ಒಂದು ಪರಿಸ್ಥಿತಿ ಮಗುವಿಂದ ಯಾವ ರೀತಿ ಇದೆ ಅಂತ ಏನಾದರೂ ಹೇಳಿದ ತಮ್ಮ ಕೈ ಕಾಲು ಶೇಕ್ ಆಗ್ತಾ ಅಂತ ಹೇಳ್ತಾ ಇದ್ರು ಸರ್. ಇವಾಗ ಎಷ್ಟು ಗಂಟೆಗೆ ಸಾತ್ವಿಕ ಒಂದು ಕೊಳವೆ ಬಾವಿ ಬಿದ್ದರು ಏನು ಅನ್ನುವಂಥದ್ದು ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ನಮಗೆ 6 ಗಂಟೆಗೆ ಬಂದದ್ದು ಸರ್ ಗಳಮುನಿಗೆ. 6 ಗಂಟೆ ಬಂದು ಇವಾಗ 14 ಗಂಟೆ ಸರ್. ಇವಾಗ ನಾವು ಒಳಗೆ ಇದ್ದಾನೆ ಸರ್. ಈಗ ಮಗುವಿನದು ಏನಾದರೂ ಆರೋಗ್ಯದ ಬಗ್ಗೆ, ಆಕ್ಸಿಜನ್ ಕೊರತೆ ಬಗ್ಗೆ ಏನಾದರೂ ಮಾಹಿತಿ ತಮಗೆ? ಎಲ್ಲ ಆಕ್ಸಿಜನ್ ಎಲ್ಲ ಮಾಡಿ ವ್ಯವಸ್ಥೆ ಮಾಡ್ಯಾರ ಸರ್. ಎಲ್ಲರೂ ವೈದ್ಯರು ಬಂದಾರ ಸರ್. ಎಲ್ಲರೂ ಬಂದಾರ ರೀ, ವ್ಯವಸ್ಥೆ ಮಾಡ್ಯಾರ ಸರ್. ಈಗ ಇದು ಎಷ್ಟು ಎಕರೆ ಜಮೀನಿದೆ, ಏನು ಬೆಳೀತಾ ಇದ್ರಿ, ಕೊಳವೆ ಬಾವಿ ಎಷ್ಟು ಹಾಕ್ಸಿದ್ರು ಏನೋ ಅನ್ನೋಂಥದ್ದು? ಇಲ್ಲಿ 6 ಕೊಳವೆ ಬಂದಿದೆ ಸರ್. ಇಲ್ಲಿ 100 ನಿಂಬೆ ತೋಟ ಸರ್. 2 ಎಕರೆ ಕಬ್ಬ ಸರ್. ನೀರೇ ಎಲ್ಲ ಹೋಗ್ಬಿಟ್ಟ ಸರ್ ಬರಗಾಲದಿಂದ. ಅದು ಇಲ್ಲಿ 6 ಬೋರ್ ಅದ ಸರ್. ಮಣ್ಣಲ್ಲಿ ಮೊದಲು 4 ಹೊಡೆದೀನಿ ಸರ್. ಇವಾಗ 8 ಬೋರ್ ಹೊಡೆದೀನಿ ಸರ್. ಅದ ಮೇಲೆ ಒಟ್ಟು ಟೋಟಲ್ ಇಲ್ಲಿ 10 ಬೋರ್ ಹೊಡೆದೀನಿ ಸರ್. ಆ ಹೊಲ ಈ ಹೊಲ ಕೊಡಿ ಅಲ್ಲಿ 200 ನಿಂಬೆ ಬೆಳೆಯೋದು ಸರ್. ಅಲ್ಲಿ ನೀರೇ ಇಲ್ಲ ಸರ್. ಇಲ್ಲಿ ನೀರಿಲ್ಲ ಸರ್. ಟೋಟಲ್ 300 ನಿಂಬೆ ಇದ್ದಾವೆ ಸರ್. ಅಲ್ಲಿ 2 ಎಕರೆ ಕಬ್ಬ ಸರ್. ನೀರು ಏನೂ ಇಲ್ಲ ಸರ್. ಈಗ ನೀವು 2 ಕೊಳವೆ ಹಾಕ್ಸಿದ್ರಲ್ಲ, ಆ ಕೊಳವೆ ಯಾವ ರೀತಿ ಪರಿಸ್ಥಿತಿ ಇದ್ದು ನೀವು ಏನು ಮಾಡುವಂತೆ ಆ ಮಗು ಬಂದು ಬಿತ್ತು ಅನ್ನೋದು? ಅದು 180ಕ್ಕೆ ಏರ್ಪಾಸ್ ಆಯ್ತು ಸರ್. ಏರ್ಪಾಸ್ ಆಯಿತು. 2 ಇಂಚ್ ನೀರಾಗಿತ್ತು. 2 ಇಂಚ್ ನೀರಾಗಿತ್ತು. ಬೋರ್ವೆಲ್ ಆಪ್ರೇಟ್ರ ಏನು ಹೇಳ್ದ ಸರ್, ಇದು ಕೇಶಿಂಗ್ ಆಮೇಲೆ ಹಾಕ್ರಿ, ಮೋಟ್ರ್ ಫಸ್ಟ್ ಬಿಟ್ಟು ನೋಡ್ರಿ, ಬಿಟ್ಕಂದ್ರೆ ನೀವು ಆಮೇಲೆ ಕೇಶಿಂಗ್ ಹಾಕ್ರಿ ನಡೀತದೆ ಮೋಟ್ರ್. ನಡೀತಂದ್ರೆ ಕೇಶಿಂಗ್ ಹಾಕ್ರಿ, ನಳ್ಳಿ ಮುಚ್ಚಿ ಬಿಟ್ರಿ ಕೇಳಿದ್ರೆ ಸರ್. ಅದು ಹಾಕೊಳ್ಳೋ ತಕ್ಷಣ ಮೋಟ್ರ್ ಬಿಡೋ ಸರ್ ಈಗ ಘಟನೆ ಇದೆ ಸರ್. ಈಗ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮಗು ಮೊದಲನೇ ಮಗು ಹೇಗೆ ಅನ್ನುವಂಥದ್ದು ಏನೋ? ಮದುವೆಯಾಗಿ 3 ವರ್ಷ ಆಯ್ತು ಸರ್. 3 ವರ್ಷ ಸರ್. ಈಗ ಮಗುವಿಗೆ 2 ವರ್ಷ ಸರ್. 1.5 ವರ್ಷ. ಹಾಂ ಸರ್. ಆತ ಯಾವ ರೀತಿ ಸಾತ್ವಿಕ ನಿತ್ಯ ಇರ್ತಾ ಇದ್ದ? ಈಗ ಜೀವನ ಮರಣದ ಒಂದು ಹೋರಾಟ ನಡೆಸ್ತಿದ್ದಾರೆ. ಈಗ ಯಾವ ರೀತಿ ಕಾರ್ಯಾಚರಣೆ ಆಗಬೇಕು ಏನು ಅನ್ನುವಂಥದ್ದು ನಿರೀಕ್ಷೆ ಏನು? ನನ್ನ ಮಗ ಹುಟ್ಟಿ ಬಂದರೆ ಈ ಸಲ ಬಂದ್ರೆ ಸಾಕು ಸರ್. ನನಗೆ ಮತ್ತೊಂದು ಏನು ಬೇಡ ಸರ್. ನನಗೆ ಈ ಕಾರ್ಯಾಚರಣೆ ಎಲ್ಲ ಮುಂದುವರ್ಸ್ಯಾರ ಸರ್. ನಮ್ಮ ಮಗ ಬರ್ತಾನೆ ಅಂತ ಹೇಳಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದಾನೆ ಸರ್. ನನ್ನ ಮಗ ಬಂದ್ರೆ ಸಾಕು ಸರ್. ಈಗ ನೀವು ಫಸ್ಟಿಗೆ ಕೊಳವೆ ಬಾವಿ ಬಿದ್ದಿದ್ದು ಯಾರು ನೋಡಿದ್ರು, ಹೆಂಗೆ ಗೊತ್ತಾಯ್ತು? ನಾನೇ ನೋಡಿದ್ದೀನಿ ಸರ್. ಫಸ್ಟ್ ಟೈಮ್ ನಾನೇ ಬಿಡ್ತೀನಿ. 5:30 ಮಟ್ಟ ಅದು ಪರಿಶಿ ಮುಚ್ಚಿತ್ತು ಸರ್. 5:30 ಮಟ್ಟ ಪರಿಶಿ ಮುಚ್ಚಿತ್ತು. ನೆಕ್ಸ್ಟ್ ತೆಗ್ದೇವು ಸರ್. ಅದು ತೆಗೆದು ಮೋಟ್ರ್ ಏನ ತಕ್ಷಣ ಬಿಡಬೇಕಾದ್ರೆ
ಬೇರೆ ಮೋಟ್ರ್ ಚಾಲು ಮಾಡೋಕೆ ಹೋಗಿ ಸರ್. ಬೇರೆ ಮೋಟ್ರ್ ಚಾಲು ಮಾಡ್ಕೊಂಡು ಬರೋದ್ರಿಗೆ ಹುಡುಗ ಬಿದ್ದಾನೆ ಸರ್. ಫಸ್ಟಿಗೆ ಮುಚ್ಚೋ ಕ್ಲೋಸೇ ಐತೆ ಸರ್ ಅದು. ಹಾಂ, ಈ ಹಿಂದೆ ಏನಾದರೂ ಅದು ಕೊಳೆ ಬಾವಿ ನೋಡಿದ್ದ ಹೆಂಗೆ ಆತ? ಹಾಂ, ಕೊಳೆ ಬಳೆ ಬೋರ್ವೆಲ್ ಹಾಕೋ ಟೈಮ್ದಾಗೆ ಬಂದಿದ್ದು ಸರ್ ಅವನು. ಮತ್ತು ನೆಕ್ಸ್ಟ್ ಗಾಡಿ ಬಂದಾಗ ಟೈಮಿಗೆ ಬಂದಿದ್ದು ಸರ್ ಅವನು. ಬಂದ ತಕ್ಷಣ ಆ ಗಾಡಿ ನೋಡ್ಕೊಂಡ್ರೆ ಅಲ್ಲೇ ಬರ್ತಾಯಿದ್ದು ಸರ್ ಈ ಕಡೆ. ಅಂದರೆ ನಿಮ್ಮ ತಂದೆಯವ್ರ ಜೊತೆ ಅಂತ ಬಂದಿದ್ದು ಅಥವಾ ಸ್ವತಃ ತಾನೇ ಒಬ್ಬನ ಅಲ್ಲಿ ಆಟ ಆಡ್ಕೊತ ಬಂದ? ಇಲ್ಲ, ನಮ್ಮ ತಂದೆಯವ್ರ ಜೊತೆ ಬಂದಿದ್ದು ಸರ್. ನೆಕ್ಸ್ಟ್ ಟೈಮ್ ಒಬ್ಬನೇ ಬಂದಾನ ಸರ್ ಅಲ್ಲಿ. ಈಗ ಒಟ್ಟಾರೆ ಏನು ಆಗ್ಬೇಕಂತಿದ್ರೆ ತಾವು ಸದ್ಯ ಪರಿಸ್ಥಿತಿ ಹೆಂಗೆ ನೋಡಿ? ನಮ್ಮದೇನು ಸರ್, ಹುಡುಗ ಬಂದ್ರೆ ಸಾಕು ಸರ್ ನಮಗೆ, ಮತ್ತೊಂದೇನು ಆಸೆ ಇಲ್ಲ ಸರ್. ಈಗ ಜಿಲ್ಲಾಡಳಿತ, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ರೀತಿಯಿಂದ ಕಾರ್ಯಾಚರಣೆ ನಡೀತದೆ. ಸುಮಾರು 14 ಗಂಟೆ ಮೇಲೆ ಆಗಲಿಕ್ಕೆ ಬಂತು. ಬಂಡು ಕಲ್ಲು ಹತ್ತಿರದಿಂದ ಸ್ವಲ್ಪ ವಿಳಂಬ ಆಯಿತು. ಈಗ ಒಂದು ಅಧಿಕಾರಿಗಳು ನಿಮಗೇನಾದರೂ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಏನು ಅನ್ನೋ ಚರ್ಚೆ ಏನಾದರೂ ಮಾಡಿದ್ರು? ಇನ್ನೊಂದು ಅವರಾಗೆಲ್ಲ ಕೊಟ್ಟು ಇದು ಮಾಡ್ತಂತಾರೆ ಸರ್. ಏನೋ ಒಂದು ತಾಸದಲ್ಲಿ ಮುಗೀತದೆ ಸರ್ ಅಂತಾರೆ ಸರ್. ಬರ್ತಾನೆ ಹುಡುಗ ತಿಳಲ್ಲ, ಆಪ್ಷನ್ ಕೂಡ ಆಗ್ತಾರೆ ಸರ್. ಇದಿಷ್ಟು ಸಾತ್ವಿಕ್ ಅವರ ತಂದೆಯ ಮಾತು. ಏನಂದರೆ ಆದಷ್ಟು ಬೇಗ ಕಾರ್ಯಾಚರಣೆ ಎಲ್ಲ ರೀತಿಯಿಂದ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಮಗು ನಮಗೆ ಬಂದರೆ ಸಾಕು ಅನ್ನೋವಂಥದ್ದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಏನಂದರೆ ಸತತ ಒಂದು ಕಾರ್ಯಾಚರಣೆ ನಡೆಯುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿ ಸಹಕಾರ ನೀಡಿದ್ದಾರೆ. ಘಟನೆ ಆದ ವಿವರವನ್ನು ಕೂಡ ಹಂಚಿಕೊಂಡಿದ್ದೇವೆ ಅನ್ನುವಂಥ ಎಲ್ಲ ರೀತಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾತ್ವಿಕ ಜೀವಂತವಾಗಿ ಬದುಕಲಿ ಅನ್ನೋದು ಎಲ್ಲರ ಹಾರೈಕೆಯಾಗಿದೆ, ನಮ್ಮದು ಪ್ರಾರ್ಥನೆ ಆಗಿದೆ ಅಂತ ಮಾತಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ಇಷ್ಟೊತ್ತು ಸಾತ್ವಿಕ್ನ ತಂದೆ ಮಾತಾಡಿರೋದನ್ನು ನೀವು ಕೇಳಿಸ್ಕೊಂಡ್ರೆ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು. ಮೊದಲ ಬಾರಿಗೆ ಈ ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಬಿದ್ದಿರೋದು ನೋಡಿದ್ದು ನಾನೇ ಅನ್ನೋದನ್ನು ಹೇಳಿದರು. ಕೇಸಿಂಗ್ ಹಾಕಿಸ್ಬೇಕಾಗಿತ್ತು, ಆ ಕೊಳವೆ ಬಾವಿಯನ್ನು ಮುಚ್ಚಿದ್ವಿ, ಆದರೆ ಕೇಸಿಂಗ್ ಹಾಕಿಸ್ಬೇಕು ಅಂತ ಹೇಳಿ ಕೊಳವೆ ಬಾವಿಯನ್ನು ತೆಗ್ದಿದ್ವಿ, ಅದರ ಮುಚ್ಚಳವನ್ನು ತೆಗ್ದಿದ್ವಿ. ಸೊ ಆ ಸಂದರ್ಭದಲ್ಲಿ ಈ ಅವಘಡ ಆಗಿದೆ ಅಂತ ಹೇಳಿ ಅವರು ಮಾತನಾಡಿದರು. ಅದೇ ರೀತಿಯಾಗಿ ನನಗೆ ನನ್ನ ಮಗ ಬದುಕಿ ಬರೋದಷ್ಟೇ ಮುಖ್ಯ, ಬದುಕಿ ಬಂದರೆ ಸಾಕು ಅನ್ನುವಂತಹ ಆ ಹಂಬಲವನ್ನು, ಆ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸಿದರು. ಇನ್ನು ತಾಯಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಮಗು ಸುಸ್ತಾಗಿ ನಿದ್ರಾಣಗೊಂಡಿದೆ, ಮಗುವಿಗೆ ಅನ್ನ, ಆಹಾರ, ನೀರಿಲ್ಲ. ಮತ್ತೊಂದು ಕಡೆ ತಾಯಿಯೂ ಕೂಡ ನನ್ನ ಮಗನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಅವರು ಕೂಡ ನಿತ್ರಾಣಗೊಂಡಿದ್ದಾರೆ. ಆ್ಯಂಬುಲೆನ್ಸ್ನಲ್ಲಿ ಅವ್ರಿಗೆ ರೆಸ್ಟ್ ಮಾಡುವಂತೆ ಕರೆ ತಂದರೂ ಕೂಡ ರೆಸ್ಟ್ ಮಾಡದೆ ತನ್ನ ಮಗು ಬದುಕಿ ಬರಲಿ ಅಂತ ಹೇಳಿ ಆ ಕಿಟಕಿಯ ಮೂಲಕ ತನ್ನ ಮಗನನ್ನು ಮೇಲಕ್ಕೆ ಎತ್ತುವಂತಹ ಕೆಲಸ ಆಗಿದೆಯೋ ಅಥವಾ ಮಗನನ್ನು ರಕ್ಷಿಸಿದ್ದಾರೋ ಅಂತ ಹೇಳಿ ಈ ತಾಯಿ ಹಂಬಲಿಸ್ತಾ ಆ ಆಶಾಭಾವನೆಯೊಂದಿಗೆ ನೋಡ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ರೆಸ್ಕ್ಯೂ ಕಾರ್ಯಾಚರಣೆ ಕೊನೆ ಹಂತದಲ್ಲಿದೆ. ಸೊ ಆ ಕೊನೆ ಹಂತದ ರೆಸ್ಕ್ಯೂ ಕಾರ್ಯಕ್ಕೆ ಅಲ್ಲೇನು ಅಡ್ಡಿ ಉಂಟಾಗ್ತಾ ಇದೆ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅಲ್ಲಿ ಕಲ್ಲಿರೋದ್ರಿಂದ, ಆ ಕಲ್ಲು ಬಂಡೆಗಳನ್ನು ಕೊರಿತಾ ಇರೋದ್ರಿಂದ ಆ ಮಗುವಿಗೆ ಏನೂ ಹಾನಿ ಆಗಬಾರ್ದು ಅಥವಾ ಆ ಮಗುವಿಗೆ ಯಾವುದೂ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ಅಲರ್ಟ್ ಆಗಿ ಆ ರೆಸ್ಕ್ಯೂ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಮಗು ತಲೆ ಕೆಳಗಾಗಿ ಆ ಬೋರ್ವೆಲ್ಗೆ ಬಿದ್ದಿರೋದ್ರಿಂದ ಮಗುವಿಗೆ ಹಾನಿಯಾಗದಂತೆ ನೋಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಕೊನೆ ಹಂತದ ರೆಸ್ಕ್ಯೂ ಕಾರ್ಯ ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಆ ಪ್ರದೇಶದಲ್ಲಿ ಅಥವಾ ಆ ಆಳಕ್ಕೆ ಹೋದಂತೆ ಅಲ್ಲಿ ಮಣ್ಣಿದ್ದಿದ್ದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆದರೆ ಅಲ್ಲಿ ಕಲ್ಲು ಬಂಡೆ ಇದೆ, ಗಟ್ಟಿಮುಟ್ಟಾದ ಕಲ್ಲು ಬಂಡೆಗಳನ್ನು ಕೊರೆಯುವಂತಹ ಕೆಲಸ ಅಲ್ಲಿ ರೆಸ್ಕ್ಯೂ ಟೀಮ್ ಮಾಡ್ತಾ ಇದೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಮಗುವಿನ ಚಲನವಲನವನ್ನು ನಾವು ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲೇ ವೀಕ್ಷಿಸಿದ್ವಿ, ಗಮನಿಸಿದ್ವಿ. ಅದಾದ ನಂತರ ಮಗುವಿನ ಮೂಮೆಂಟ್ಸ್ ಕೂಡ ಕಡಿಮೆ ಆಗಿದೆ ಅನ್ನುವಂತಹ ಆತಂಕ ತರಿಸುವಂತಹ ಸುದ್ದಿ ಇದು. ಇನ್ನು ಸೈಂಟಿಫಿಕ್ಲಿ, ಮೆಡಿಕಲಿ ನಾವು ಯೋಚನೆ ಮಾಡೋದಾದರೆ ಮಗು ಬದುಕುಳಿಯುವಂತಹ ಚಾನ್ಸಸ್ ಎಷ್ಟಿರುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಕಾಡುತ್ತೆ. ಮಗು ಸುಮಾರು 16 ಗಂಟೆ ಕಳೀತಾ ಬಂತು, ಅನ್ನ, ಆಹಾರ, ನೀರಿಲ್ಲ. ಒಂದು ಮಗುವಿಗೆ ಬಿದ್ದಿರುವಂತಹ ಭಯ, ಆತಂಕ, ಮತ್ತೊಂದು ಕಡೆ ಆ ಮಗುವಿನ ಪರಿಸ್ಥಿತಿ ಹೇಗಿದೆಯೋ ಅನ್ನುವಂತಹ ಪ್ರಶ್ನೆ, ಆ ಮಗುವಿಗೆ ಸರಿಯಾಗಿ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.